ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಓಕೆ, ಹಿಂದಿನ ವಿಡಿಯೋದಲ್ಲಿ ಮಾಯಾಗಿಡ ಪಾರ್ಟ್ 1 ಸ್ಟೋರಿ ಕೇಳಿದ್ವಿ. ಇವಾಗ ಮಾಯಾಗಿಡ ಪಾರ್ಟ್ 2 ಸ್ಟೋರಿ ಸ್ಟಾರ್ಟ್ ಮಾಡೋಣ. ನಾವೆಲ್ಲಿ ನಿಲ್ಸಿದ್ವಿ? ಹಾಂ, ತಂಗಿ ಹೇಳ್ತಾಳೆ, ತಂಗಿ ನಾನು ಗಿಡ ಹಾಕ್ಬಿಡ್ತೀನಿ, ನೀನು ನನ್ನ ಮೇಲೆ ಒಂದು ಬಿಂದಿಗೆಯಲ್ಲಿ ಉಗುರ್ತಾಗದೇ ಇರೋ ನೀರು ಹಾಕು, ಆವಾಗ ನಾನು ಹೂವಿನ ಗಿಡ ಹಾಕ್ತೀನಿ. ಆಮೇಲೆ ಸುಳಿ ಎಲೆ ಕೊಂಬೆ ಮುರಿಲಂಗೆ ಎಷ್ಟು ಬೇಕಷ್ಟು ಹೂ ಕಿತ್ಕೊ, ಸಾಕಾದ್ಮೇಲೆ ಇನ್ನೊಂದು ಬಿಂದಿಗೆ ನೀರು ಹಾಕು, ನಾನು ವಾಪಸ್ ಮನುಷ್ಯಲಾಗ್ತೀನಿ ಅಂತ ಹೇಳ್ತಾಳೆ. ಇದೇ ಶಾಕಲ್ಲಿ ಅಕ್ಕ ತಂಗಿ ಮೇಲೆ ನೀರು ಹಾಕ್ತಾಳೆ. ಅವಳಿಗೆ ನಂಬಕ್ಕೆ ಆಗಲ್ಲ. ತಂಗಿ ತುಂಬಾ ಬ್ಯೂಟಿಫುಲ್ ಆಗಿರೋ ಘಮಘಮ ಅಂತಿರೋ ಹೂವಿನ ಗಿಡ ಆಗ್ಬಿಡ್ತಾಳೆ. ಅವಾಗ ಅಕ್ಕ ಹೆಚ್ಚಿಗೆ ಯೋಚನೆ ಮಾಡ್ದಲೆ ಬಿಟ್ಟಿರೋ ಹೂವೆಲ್ಲ ಕುಯ್ದು ಆಮೇಲೆ ಇನ್ನೊಂದು ಬಿಂದಿಗೆ ನೀರು ಹಾಕ್ಬಿಡ್ತಾಳೆ. ಆವಾಗ ತಂಗಿ ವಾಪಸ್ ಮನುಷ್ಯಲಾಗ್ಬಿಡ್ತಾಳೆ. ಆವಾಗ ಕುಯ್ದಿರೋ ಹೂವೆಲ್ಲ ಇಬ್ರು ಸೇರಿ ಮನೆಗೆ ತಗೊಂಡು ಹೋಗಿ ಕಟ್ತಾರೆ. ಅವಾಗ ಅಕ್ಕ ಕೇಳ್ತಾಳೆ, ಈ ಹೂವೆಲ್ಲ ಎಲ್ ಮಾರೋಣ ಅಂತ. ಹಂಗಂದಾಗ ತಂಗಿ ಇದ್ದವಳು, ಏನೇ ನೀನು, ದೊರೆ ಮನೆಗಿಂತ ನಮ್ಗೆ ಬೇರೆ ಯಾರಾದ್ರೂ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋರು ಇದಾರ ಅಂತ ಹೇಳ್ತಾಳೆ. ಅವಾಗ ಅಕ್ಕ, ಹೌದೌದು, ನೀನು ಹೇಳೋದು ಸರಿಯಾಗಿದೆ ಅಂತ ಹೇಳಿ ಅಕ್ಕ ಹೂ ಮಾರಕ್ ಹೋಗ್ತಾಳೆ. ದೊರೆ ಮನೆ ಮುಂದೆ ಹೂ ಬೇಕೇನ್ರಮ್ಮ, ಹೂ ಅಂತ ಕೂತ್ಕೊಂಡು ಹೋಗ್ತಿರ್ತಾಳೆ. ಅವಾಗ ದೊರೆ ಮಗಳು ಹೂ ಮಾರೋಳನ್ನ ನೋಡಿ ಅವರಮ್ಮಂಗೆ, ಅಮ್ಮ, ಹೂ ತುಂಬಾ ಸುಂದರವಾಗಿದೆ ಮತ್ತೆ ಘಮಘಮ ಅಂತಾನೂ ಇದೆ, ಪ್ಲೀಸ್ ಕೊಡ್ಸಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಅವರಮ್ಮ, ಎಷ್ಟಮ್ಮ ಹೂವಿನ ಬೆಲೆ ಅಂತ ಕೇಳ್ತಾಳೆ. ಅವಾಗ, ಎಷ್ಟಾರ ಕೊಡಮ್ಮ, ನಾವು ಬಡವರು ಅಂತಾಳೆ. ಆಗ ದೊರೆ ಹೆಂಡತಿ ಹೂ ತಗೊಂಡು 10 ಪೈಸೆ ದುಡ್ಡು ಕೊಡ್ತಾಳೆ. ಹಿಂಗೆ ದಿನ ಹೂ ಮಾರಿ ಸ್ವಲ್ಪ ಸ್ವಲ್ಪನೇ ದುಡ್ಡು ಕೂಡಿರ್ತಾರೆ. ಅವಾಗ ಅಕ್ಕ, ಅಮ್ಮಂಗೆ ಹೇಳೋಣ ಅಂದಾಗ, ಬೇಡ ಅಕ್ಕಯ್ಯ, ಅಮ್ಮ ಬೈತಾಳೆ ಹೊಡಿತಾಳೆ ಅಂತ ಮಾತಾಡ್ಕೊಂತಾರೆ. ಹೀಗೆ ಒಂದಿನ ದೊರೆ ಮಗನ ಕಣ್ಣಿಗೆ ಬೀಳುತ್ತೆ. ಈ ಹೂವು ಎಷ್ಟು ಚೆನ್ನಾಗಿದೆ, ಘಮಘಮ ಅಂತ ಇದೆ ಅಂತ ನೋಡ್ತಾನೆ. ಇಂಥ ಹೂನ ಅವನು ಯಾವತ್ತೂ ನೋಡೇ ಇರಲಿಲ್ಲ. ಈ ಹೂನ ಯಾರು ತಂದು ಕೊಡ್ತಾರೆ ಅಂತ ನೋಡ್ಬೇಕು ಅಂತ ಯೋಚಿಸ್ತಾನೆ. ಅವಾಗ ಅವ್ರ ಮನೆಗೆ ಹೂ ಮಾರೋಳು ಹೂ ಕೊಡೋದನ್ನ ಗಮನಿಸ್ತಾನೆ. ಆವಾಗ ಒಂದಿನ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲ ಹಿಂಗೆ ಇಡೋಣ. ದೊರೆ ಮಗನಿಗೆ ಅವಳು ನಿಜ ಗೊತ್ತಾಗತ್ತಾ? ಅವಳಿಗೆ ಶಿಕ್ಷೆ ಕೊಡ್ತಾನ? ಏನಾಗುತ್ತೆ ಮುಂದೆ ಅಂತ ಪಾರ್ಟ್ 3 ಕೇಳೋಣ. ಅಲ್ಲಿ ತನಕ ಕಾಯ್ತೀರಿ. ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.